ಸ್ಮರಿಸುವೆ ನಾನಿನ್ನ. ಶ್ರೀದೇವ ಸ್ಮರಿಸುವೆ ನಾನಿನ್ನ. ದೇವಗಣ ಮಹಿಮ ಗುಣಧಾಮ ನಿನ್ನ ನಾಮ ಗಾಮದಲ್ಲಿ ಶ್ರೀದೇವ ಸ್ಮರಿಸುವೆ ನಾನಿನ್ನ. ಈರೇಳು ಲೋಕದಲ್ಲಿ ನಿನ್ನ ಮಹಿಮೆ, ಈರೇಳು ಲೋಕದಲ್ಲಿ ನಿನ್ನ ಮಹಿಮೆ, ಪೊಗಳುತ್ತಲ್ಲಿ ನಲಿಯುವೆನು ನಾನಿನ್ನ. ಪೊಗಳುತ್ತಲ್ಲಿ ನಲಿಯುವೆವು ನಾನಿನ್ನ. ಕಾಮದಲ್ಲಿ ಶ್ರೀದೇವ, ಕಾಮದಲ್ಲಿ ಶ್ರೀದೇವ, ಕಾಮದಲ್ಲಿ ಶ್ರೀದೇವ ಸ್ಮರಿಸುವೆ ನಾನಿನ್ನ. ದೇವಗಣ ಮಹಿಮ ಗುಣಧಾಮ ನಿನ್ನ ನಾಮ ಕಾಮದಲ್ಲಿ ಶ್ರೀದೇವ ಸ್ಮರಿಸುವೆ ನಾನಿನ್ನ. ನಾರಾಯಣ ನಾರಾಯಣ.
ಜಗನ್ಮೋಹಿನಿ ಜಗನ್ಮೋಹಿನಿ ಇದೇನಿದು ಅಪಶಕುನ? ಹಾರತಿ ತಟ್ಟೆಯಲ್ಲಿ ಕರ್ಪೂರವು ಹಾರಿ ಹೋಯಿತು. ಈ ದಿನ ನನ್ನ ಆರ್ಯಪುತ್ರರಿಗೆ ಯಾವ ವಿಪತ್ತು ಸಂಭವಿಸುವುದೋ ಕಾಣೆನಲ್ಲ. ಹಾ ತಾಯಿ ಜಗನ್ಮಾತೆ, ಯಾವುದೇ ರೀತಿಯ ಕಷ್ಟ ನಷ್ಟಗಳು ಸಂಭವಿಸದಂತೆ ನೀನೇ ಕಾಪಾಡು ತಾಯಿ, ಕಾಪಾಡು. ದ್ರೌಪದಿ, ಸ್ವಾಮಿ, ಭೀಮಾರ್ಜುನರನ್ನು ಸಮಾಧಾನಪಡಿಸುವ ವಿಚಾರದಲ್ಲಿ ನಿನ್ನ ಪ್ರಯತ್ನವು ಏನಾಯಿತು? ಪ್ರಿಯ, ನಾನೇನೆಂದು ಹೇಳಲಿ ಸ್ವಾಮಿ. ಅವರು ಹಿಡಿದ ಹಠವನ್ನು ಗಮನದಲ್ಲಿಟ್ಟುಕೊಂಡು ಸಾಧಿಸುತ್ತಲೇ ಇರುವುದು. ನಾನೇನು ಮಾಡುವುದು ನನಗೆ ತಿಳಿಯದಾಗಿತ್ತು. ಅದು ಅಲ್ಲ, ನನ್ನ ಮಾತನ್ನು ಸ್ವಲ್ಪವೂ ಕಿವಿಗೊಡುತ್ತಿಲ್ಲ. ನಿಮ್ಮನ್ನೇ ತಂದೆಯೆಂತಲೂ ಶ್ರೀಕೃಷ್ಣ ಪರಮಾತ್ಮನನ್ನೇ ದೈವವೆಂತಲೂ ತಿಳಿದಿದ್ದ ಅವರು, ವಿವೇಕಿಗಳು ಬುದ್ಧಿವಂತರೂ ಆದಂತಹ ಅವರು ಈ ರೀತಿಯಾಗಿ ಏತಕ್ಕೆ ನಡೆದುಕೊಳ್ಳುತ್ತಿರುವರೋ ನನಗೆ ಕಾಣೆನಲ್ಲ ಸ್ವಾಮಿ. ಏನ ಪೇಳಲಿ ರಮಣಿ ನಿನಗೆ ಭೀಮಾರ್ಜುನರ ಕೈನ ಬಲಿಗಳ ಏನ ಪೇಳಲಿ ರಮಣಿ ನಿನಗೆ ಭೀಮಾರ್ಜುನರ ಕೈನ ಬಲಿಗಳ ಕೃಷ್ಣನೋಳು ದ್ವೇಷವೆಣಿಸಿ ಕೃಷ್ಣನೋಳು ದ್ವೇಷವೆಣಿಸಿ ತಾಪಕ್ಕೆ ಗುರಿಯಾದರು. ಕೃಷ್ಣನೋಳು ದ್ವೇಷವೆನ್ನಿಸಿ ತಾಪಗೆ ಗುರಿಯಾದರು. ಮುಂದೆ ಎಂತ ಘೋರ ಶೋಕವು, ಮುಂದೆ ಎಂತ ಘೋರ ಶೋಕವು ತಾಳಲೆಂತು ಮನಗಳು. ಶೋಕವು ತಾಳಲೆಂದು ಮನಗಳು. ಏನ ಪೇಳಲಿ ರಮಣಿ ನಿನಗೆ ಭೀಮಾರ್ಜುನರ ಕೈನ ಬಲಿಗಳ. ರಮಣಿ ರಮಣಿ ದ್ರೌಪದಿ, ಮಹಾಭಾರತ ಯುದ್ಧದಿಂದ ನಮ್ಮ ಕಷ್ಟಗಳು ಕಳೆದು ಹೋದೆ ಒಂದು ಸಂತೋಷ ನೀಡಿದ್ದರೆ, ಪರಮ ವಿವೇಕಿಶಾಲಿಗಳಾದ ಭೀಮಾರ್ಜುನರಿಗೆ ಇಂತಹ ದೈವ ದೇಶವು ಹುಟ್ಟಬಹುದೇ? ಅಯ್ಯೋ, ಇನ್ನು ಯಾವ ಕ್ರೂರ ಫಲ ಅನುಭವಿಸಲು ಇವರಿಗೆ ಈ ಬುದ್ಧಿ ಹುಟ್ಟಿರುವುದೋ ಕಾಣೆನಲ್ಲ. ಪ್ರಿಯ, ಸರ್ವ ಪ್ರೇರಕನೂ ಆದ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ದ್ವೇಷವನ್ನು ಎಣಿಸಿ ಅವರು ಮಾಡಿದಂತಹ ಉಪಕಾರವನ್ನು ಮರೆತು ಧರ್ಮಾವತಾರಿಗಳಾದ ನಿಮ್ಮನ್ನು ದ್ವೇಷಿಸಿ, ಅಯ್ಯೋ ಏನು ಮಾಡುವುದೋ ನನಗೆ ಕಾಣನಲ್ಲ. ಇದೆಂತಹ ಪ್ರಬಲವಾದ ಸಮಸ್ಯೆ ಆಗುವುದೋ ನನಗೊಂದು ತಿಳಿಯದಾಗಿದೆ ಸ್ವಾಮಿ. ಇದೇ ನ್ಯಾಯ ಸಮದ ದ್ರೌಪದಿ, ಇದೇ ಸಮಂಜಸವಾಗಿರುವುದು. ಆದರೆ ಭೀಮಾರ್ಜುನರಿಗೆ ಒಂದು ವಾರದ ಒಳಗಾಗಿ ಪ್ರತ್ಯುತ್ತರವನ್ನು ಹೇಳುವೆನೆಂದು ತಿಳಿಸಿರುವನು. ಆದರೆ ಭೀಮಾರ್ಜುನರಿಗೆ ದ್ವಾರಕೆಗೆ ಹೋಗಿ ಈ ವಿಷಯವನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ವಿಜ್ಞಾಪಿಸಲು ಸಾಧ್ಯವೇ? ನಿಜ ಸ್ವಾಮಿ, ಇದು ಆಲೋಚಿಸತಕ್ಕ ವಿಷಯವೇ ಸರಿ. ಪೂಜ್ಯರಾದ ನಾರದರು ಹಸ್ತಿನಾಪತಿಯಲ್ಲಿಯೇ ಇರುವುದು. ಈ ದಿನ ದ್ವಾರಕೆಗೆ ಪ್ರಯಾಣ ಮಾಡುವೆನೆಂದು ನಿನ್ನೆಯ ದಿನ ಅವರು ತಿಳಿಸಿದ್ದರು ಸ್ವಾಮಿ. ಅವರಿಗೆ ಈ ವಿಷಯವನ್ನು ತಿಳಿಸಿದರೆ ತಕ್ಕ ಮಾರ್ಗವನ್ನೇ ಕಲ್ಪಿಸುವರು ಸ್ವಾಮಿ. ಓಹೋ, ನಿಜ ನಿಜ. ಇಂತಹ ಸಮಯದಲ್ಲಿ ಅವರು ಇಲ್ಲೇ ಇರೋದು ನಮ್ಮ ಪುಣ್ಯೋದಯವು. ನಾರಾಯಣ ನಾರಾಯಣ ಸ್ಮರಿಸಿದ ಮಾತ್ರವೇ ನಾರದರು ಇತ್ತಲೇ ಬರುತ್ತಿರುವರು.
ನಾರಾಯಣ ದೇವಾ ದೇವ ನಾರಾಯಣ ದೇವಾ ನಾರದ ಸನ್ನುತ ಶುಭಕರ ದೇವಾ ನಾರದ ಸನ್ನುತ ಶುಭಕರ ದೇವಾ ನಾರಾಯಣ ದೇವಾ ದೇವ ನಾರಾಯಣ ದೇವಾ ವರಹವತಾರವತಾಳಿ ಹಿರಣ್ಯಾಶ್ವರನು ಕೊಂದೆ ವರಹವತಾರವತಾಳಿ ಹಿರಣ್ಯಾಶ್ವರನು ಕೊಂದೆ ಭೂದೇವಿಯನ್ನು ಸಲಹಿದೆ ದೇವಾ ಭೂದೇವಿಯನ್ನು ಸಲಹಿದೆ ದೇವಾ ನಾರಾಯಣ ದೇವಾ ದೇವಾ ನಾರಾಯಣ ದೇವಾ ನಾರದ ಸನ್ನುತ ಶುಭಕರ ದೇವಾ ನಾರದ ಸನ್ನುತ ಶುಭಕರ ದೇವಾ ನಾರಾಯಣ ದೇವಾ ದೇವಾ ನಾರಾಯಣ ದೇವಾ ನರಸಿಂಹರೂಪವತಾಳಿ ಕಶ್ಯಪನದೆಯನ್ನು ಸೀಳಿ ನರಸಿಂಹರೂಪವತಾಳಿ ಕಶ್ಯಪನದೆಯನ್ನು ಸೀಳಿ ಭಕ್ತ ಪ್ರಹ್ಲಾದಗೆ ಅಭಯವನೇತೆ ಭಕ್ತ ಪ್ರಹ್ಲಾದಗೆ ಅಭಯವನೇತೆ ನಾರಾಯಣ ದೇವಾ ದೇವಾ ನಾರಾಯಣ ದೇವಾ ನಾರದ ಸನ್ನುತ ಶುಭಕರ ದೇವಾ ನಾರದ ಸನ್ನುತ ಶುಭಕರ ದೇವಾ ನಾರಾಯಣ ದೇವಾ ದೇವಾ ನಾರಾಯಣ ದೇವಾ ಪೂಜ್ಯರಿಗೆ ನಮಸ್ಕರಿಸುವುದು. ನಿಮ್ಮಿರುವರಿಗೂ ಮಂಗಳವಾಗಲಿ. ಪೂಜ್ಯರೇ, ಭೀಮಾರ್ಜುನರ ವೈಮನಸ್ಸಿನ ವಿಚಾರವು ನಿಮಗೆ ತಿಳಿದೇ ಇರುವುದು. ಆದರೆ ತಮ್ಮಲ್ಲಿ ನನ್ನದೊಂದು ಪ್ರಾರ್ಥನೆ ಹೊಂದಿರುವುದು. ಧರ್ಮಪುತ್ರ, ನಿನ್ನ ಚಿಂತೆಯು ನನ್ನದಾಗಿರುವುದು. ಸಂದೇಹವಿಲ್ಲದೆ ತಿಳಿಸು, ನಿನ್ನ ಇಷ್ಟಾರ್ಥವನ್ನು ನಾನು ಈಡೇರಿಸುವೆನು. ಮತ್ತೇನಿಲ್ಲ ಪೂಜ್ಯರೇ, ಇಲ್ಲಿ ನಡೆದ ವಿಚಾರಗಳನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ತಿಳಿಸಿ ಆತನಿಂದ ಬುದ್ಧಿವಾದಗಳನ್ನು ಕೇಳಲು ನಾನು ಆತುರವಾಗಿರುವೆನು. ಆದರೆ ಒಂದು ವಾರದ ಅವಧಿಯಲ್ಲಿ ದ್ವಾರಕ ನಗರಕ್ಕೆ ಹೋಗಿ ಬರಲು ನನ್ನಿಂದ ಸಾಧ್ಯವೇ? ಆದ ಕಾರಣ ದ್ವಾರಕ ನಗರಕ್ಕೆ ಪ್ರಯಾಣ ಮಾಡುವ ತಾವು ಇಲ್ಲಿ ನಡೆದ ವಿಚಾರಗಳನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ತಿಳಿಸಿ ಈ ಗೃಹ ಚಿತ್ರವನ್ನು ಪರಿಹರಿಸಿ ನಮಗೆ ಕುಶಲವನ್ನು ಉಂಟು ಮಾಡಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಧರ್ಮಪುತ್ರ, ಸಕಲ ವಿವೇಕಶಾಲಿಯಾದ ನೀನು ಈ ಕಾರ್ಯಕ್ಕೆ ಶ್ರೀಕೃಷ್ಣ ಪರಮಾತ್ಮನನ್ನು ಸಹಾಯವನ್ನು ಅಪೇಕ್ಷಿಸಿದೆ. ಇದು ನನಗೆ ಸಂತೋಷದ ವಿಷಯವೇ. ನಿನ್ನ ಮನಶ್ಲೇಷಣವಿಲ್ಲದ ಭಾರವನ್ನು ಆತನ ಮೇಲೆ ಹೊರಿಸು. ಆತನು ನಿಮ್ಮ ಇಷ್ಟಾರ್ಥವನ್ನು ದೂರ ಮಾಡುವನು. ದ್ರೌಪದಿ, ಇನ್ನು ನಮ್ಮ ಮೇಲಿದ್ದ ಭಾರವು ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಬಿತ್ತು. ಇನ್ನು ಹೇಗಾದರೂ ಆತನು ನಮ್ಮ ಚಿಂತೆಯನ್ನು ಪರಿಹರಿಸೋಣ. ನಡೆ ಹೋಗೋಣ. ಇನ್ನು ನೀವು ಚಿಂತಿಸಬೇಡಿ, ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ದುಗುಡವನ್ನು ದೂರ ಮಾಡುವನು. ಪೂಜ್ಯ ದಶರಥ ಪ್ರೇಮ ಕುಮಾರ ಅಸುರ ರಾವಣನ ಸಂಹಾರ. ದಶರಥ ಪ್ರೇಮ ಕುಮಾರ ಅಸುರ ರಾವಣನ ಸಂಹಾರ. ದಶಮುಖನನ್ನು ಕೊಂದು ಶಶಿಮುಖಿ ಕರೆ ತಂದೆ. ದಶಮುಖನನ್ನು ಕೊಂದು ಶಶಿಮುಖಿ ಕರೆ ತಂದೆ. ನಾರಾಯಣ ದೇವಾ ದೇವ ನಾರಾಯಣ ದೇವಾ ನಾರದ ಸನ್ನುತ ಶುಭಕರ ದೇವಾ ನಾರದ ಸನ್ನುತ ಶುಭಕರ ದೇವಾ ನಾರಾಯಣ ದೇವಾ ದೇವಾ ನಾರಾಯಣ ದೇವಾ ನಾರದ ಸನ್ನುತ ಶುಭಕರ ದೇವಾ
ತಾಳಿ ನೆಲವನ್ನು ದಾನವ ಕೇಳಿ ವಾಮನ ಅವತಾರ ತಾಳಿ ನೆಲವನ್ನು ದಾನವ ಕೇಳಿ ಬಲಿ ಚಕ್ರವರ್ತಿಯ ಭೂಮಿಗೆ ತುಳಿದೆ ಬಲಿ ಚಕ್ರವರ್ತಿಯ ಭೂಮಿಗೆ ತುಳಿದೆ ನಾರಾಯಣ ದೇವ ದೇವ ನಾರಾಯಣ ದೇವ ನಾರದ ಸನ್ನುತ ಶುಭಕರ ದೇವ ನಾರದ ಸನ್ನುತ ಶುಭಕರ ದೇವ ನಾರಾಯಣ ದೇವ ದೇವ ನಾರಾಯಣ ದೇವ. ಲೋಕದಲ್ಲಿ ದುಃಖ ಒದಗಿದರೆ ಅದು ಪರನಿಂದ ಎಂತಲೂ ತಿಳಿದು ತಮ್ಮ ಸುಖ ಸಂತೋಷಗಳಿಗೆ ಮುಖ್ಯ ಕಾರಣವಾದ ಗುರುವನ್ನು ದೈವವನ್ನು ಮರೆತು ದುರಾಂಭಾವದಿಂದ ವರ್ತಿಸುವುದು ಅವಿವೇಕಗಳ ಸ್ವಭಾವ. ಆದರೆ ಪರಮ ವಿವೇಕಶಾಲಿಯಾದ ಭೀಮಾರ್ಜುನರಿಗೂ ಇಂಥ ದುರಂಭವು ತಪ್ಪಲಿಲ್ಲವೇ? ಏನು ಆಶ್ಚರ್ಯ! ಪಾಂಡವರನ್ನು ತನ್ನ ಪಂಚಪ್ರಾಣಗಳಂತೆ ಭಾವಿಸಿ ಎಷ್ಟೊಂದು ಉಪಕಾರಗಳನ್ನು ಮಾಡಿ ಅವರಿಗೆ ಜಯವಾಗಲು ತಂತ್ರ ಸಾಹಸಗಳನ್ನು ಮಾಡಿದ ಶ್ರೀಕೃಷ್ಣ ಪರಮಾತ್ಮನ ವಿಷಯದಲ್ಲಿ ಹೀಗೆ ಕ್ರೂರಿಗಳಾದ್ರಲ್ಲ. ಇರಲಿ, ಈ ವಿಚಾರವನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ತಿಳಿಸಿ ಮುಂದೆ ನಡೆಯುವ ವಿನೋದ ಲೀಲೆಗಳನ್ನು ನಾನು ಒಡೆಯೋನು. ಕಟೇರಿ ಮೇಲೆ ಮೂರೆಮ್ಮೆ ಮೇಯುತ್ತವೆ ಎರಡು ಗೊಡ್ಡೆಮ್ಮೆ ಒಂದು ಕರುವೆ ಮುಳ್ಳು ಕಟೇರಿ ಮೇಲೆ ಮೂರೆಮ್ಮೆ ಮೇಯುತ್ತವೆ ಎರಡು ಗೊಡ್ಡೆಮ್ಮೆ ಒಂದು ಕರುವೆ ಎರಡು ಗೊಡ್ಡೆಮ್ಮೆ ಒಂದು ಕರುವೆ ಕರುವಿಲ್ಲದ ಎಮ್ಮೆಗೆ ಗುಂಗುರು ಮೂರು ವ್ಯಾಪಾರ ಬರ್ರಿ ಬರ್ರಿ ಕರವಿಲ್ಲ ವ್ಯಾಪಾರಗಾರ ಕೊಟ್ಟಿದ ಮೂರಾನೆ ಕರವಿಲ್ಲ ವ್ಯಾಪಾರಗಾರ ಕೊಟ್ಟಿದ ಮೂರಾನೆ ಎರಡು ತೋಟಾಣೆ ಒಂದು ಇಳಿಯೋದಿಲ್ಲ ಎರಡು ತೋಟಾಣೆ ಒಂದು ಇಳಿಯೋದಿಲ್ಲ ಮುಳ್ಳು ಕಟ್ಟೇರಿ ಮೇಲೆ ಮೂರೆಣ್ಣೆ ಮೇಯುತ್ತದೆ ಎರಡು ಗೊಡ್ಡೆಮ್ಮೆ ಒಂದು ಕರವೇ ಇಲ್ಲ ಎರಡು ಗೊಡ್ಡೆಮ್ಮೆ ಒಂದು ಕರವೇ ಇಲ್ಲ ಮುಳ್ಳು ಆ ಮುಳ್ಳು ಕಟ್ಟೇರಿ ಮೇಲೆ ಮೇಯುತ್ತದೆ ಗೊಡ್ಡೆಮ್ಮೆ ಒಂದು ಕರವೇ ಇಲ್ಲ ಎರಡು ಗೊಡ್ಡೆಮ್ಮೆ ಒಂದು ಕರವೇ ಇಲ್ಲ ಎರಡು ಗೊಡ್ಡೆಮ್ಮೆ ಒಂದು ಕರವೇ ಇಲ್ಲ ಎರಡು ಗೊಡ್ಡೆಮ್ಮೆ ಒಂದು ಕರವೇ ಮಕರಂದ ನಿನಗೆ ಸ್ವಾಮಿ ನಮಸ್ಕಾರ ಅಂದ ಮಕರಂದ ನಿನಗೆ ಮಂಗಳವಾಗಿ. ಪರಮಾತ್ಮ ಬಂದ್ಯ ಮಂಗಳವೇ ಆಗುವುದು ಅಥವಾ ಮಂಗಳಾರತಿ ಆಗುವುದು ಸ್ವಾಮಿ? ಅದೇ ತಕ್ಕಯ್ಯ, ಮಂಗಳಾರತಿ ಆಗ್ಲಿಕ್ಕೆ ಕಾರಣ ತಮ್ಮ ಆಗಮನವೇ ಸ್ವಾಮಿ. ನಾನು ಬಂದ ಮಾತ್ರಕ್ಕೆ ನಿನಗೆ ಮಂಗಳಾರತಿ ಆಗ್ಬೇಕೆ? ಅಯ್ಯೋ ಆಗಬೇಕಂದು ಯಾರು ತಾನೇ ಬಯಸ್ತಾರೆ ಸ್ವಾಮಿ, ಅದು ಆಗಾಗ ಆಗೋದು ಹಾಗೆ. ಅದೇ ತಕ್ಕಯ್ಯ, ಏತಕ್ಕಂದ್ರೆ ತಾವು ಬಂದರೆ ಏನಾದರೂ ಒಂದು ಫಿಟ್ಟಿಂಗ್ ನಿಕ್ಕದೆ ಬಿಡುವುದಿಲ್ಲ, ಅದರಿಂದ ರಗಳೆ ಆಗೋದೇ ಇರೋದಿಲ್ಲ, ಎಲ್ಲ ಕಿತ್ಲಾಡ್ದೇ ಇರೋದಿಲ್ಲ. ಈಗ ನನಗೆ ಮಂಗಳಾರತಿ ಆಗಬೇಕು ಅಥವಾ ಮಂಗನೇ ಆಗಬೇಕು, ಯಾರು ಬಲ್ಲರು ಸ್ವಾಮಿ? ಸರಿ, ನೀನೊಬ್ಬ ಹುಚ್ಚನ. ತಮ್ಮ ಕೈಗೆ ಸಿಕ್ಕಿದ ಮೇಲೆ ಹುಚ್ಚರಾಗದಿರಲಿ ಯಾರ ಸ್ವಾಮಿ? ನಾನು ಏನು ಅರಿಯದೆ ನಗುತ್ತಾ ಮಾತನಾಡ್ತಿದ್ದೇನೆ, ತಾವು ದಯವಿಟ್ಟು ಕೋಪಿಸಿಕೊಳ್ಳಬಾರ್ದು ಮಹಾಸ್ವಾಮಿ. ಮಕರಂದ, ಸದಾ ವಿನೋದದಿಂದ ಇರುವ ನಿನ್ನನ್ನು ನೋಡಿ ಸಂತೋಷವಲ್ಲದೆ ಕೋಪ ಉಂಟೆ? ಆದಿರ್ಲಿ, ಈ ದಿನ ನೀನು ಬಹಳ ಸಂತೋಷದಿಂದಿರುವೆ, ಕಾರಣವೇನು? ಸ್ವಾಮಿ, ಊರೆಲ್ಲ ಸಂತೋಷದಿಂದಿರುವಾಗ ನನಗೆ ಸಂತೋಷವಲ್ಲದೆ ಸಂತಾಪವ್ಯಾಕೆ? ಊರೆಲ್ಲ ಸಂತೋಷದಿಂದಿರಲ್ಲ ಕಾರಣವೇನು? ಉತ್ಸವವೇ ಕಾರಣ. ಉತ್ಸವ? ಯಾವ ಉತ್ಸವ? ವಸಂತೋತ್ಸವ ಸ್ವಾಮಿ. ಓಹೋ, ವಸಂತೋತ್ಸವದ ಸಮಯ ನನಗೆ ಜ್ಞಾಪಕವೇ ತಪ್ಪಿ ಹೋಗಿತ್ತು. ಪಾಪ ಪಾಪ,
ಸ್ವಾಮಿಗಳಿಗೆ ಎಷ್ಟು ವಿಷಯಗಳು ತಾನೇ ಜ್ಞಾಪಕ ಇರ್ತವೆ, ಒಂದು ಕಡೆ ಇರೋರಾದ್ರೆ ಏನೋ ಅನ್ಬೋದು. ಅದಿರ್ಲಿ, ನೀನು ಈ ದಿನ ಎಲ್ಲಿಗೆ ಹೋಗ್ತಿರ್ವೆ? ಗಂಧರ್ವ ಉದ್ಯಾನವನಕ್ಕೆ. ಶ್ರೀಕೃಷ್ಣನ ಅಲ್ಲಿಗೆ ಬರೋನು? ಬರುವನೋ ಅಥವಾ ಬಂದೇ ಇರುವನೋ ಅದು ನಿನಗೆ ತಿಳಿಯೋದು? ತಿಳಿದಿದ್ದರೆ ನಾನು ಹೇಳುತ್ತಿರ್ಲಿಲ್ಲವೇ? ಅದೋ ಕೃಷ್ಣನೋ ಇದೋ ಕೃಷ್ಣನೋ ಜೋಬಿನೊಳಗೆ ಕೃಷ್ಣ. ಅದೋ ಕೃಷ್ಣನೋ ಇದೋ ಕೃಷ್ಣನೋ ಜೋಬಿನೊಳಗೆ ಕೃಷ್ಣ, ಮೋರಿಯ ಜೋಬಿನೊಳಗೆ ಕೃಷ್ಣ. ಅವರನಾದ ಬಾಲಕನವನು ಪರಿಪರಿವೇಶವ ಕಲ್ಪಿಸುವ. ಪಾಮರನಾದ ಬಾಲಕನವನು ಪರಿಪರಿವೇಶವ ಕಲ್ಪಿಸುವ. ಬಂಧುವು ಅವನೇ ಬಳಗವು ಅವನೇ ಶ್ರೀಲೋಲ ಕೃಷ್ಣ, ನಮ್ಮ ಶ್ರೀಲೋಲ ಕೃಷ್ಣ. ಅದೋ ಕೃಷ್ಣನೋ ಇದೋ ಕೃಷ್ಣನೋ ಜೋಬಿನೊಳಗೆ ಕೃಷ್ಣ, ಮೋನಿಯ ಜೋಬಿನೊಳಗೆ ಕೃಷ್ಣ. ಮಕಂದ್, ಆತನು ಎಲ್ಲಿರುವನೆಂದು ಹೇಳಲು ನಾನೇನು ಪ್ರಶ್ನೆ ಹೇಳಬಲ್ಲ ಜ್ಯೋತಿಷ್ಯನೇ? ಮಕಂದ, ಎಷ್ಟು ವಿಚಿತ್ರ. ಆತನು ಒಂದು ಕಡೆ ಇರತಕ್ಕವನೇ, ಪತ್ನಿಯರೊಡನೆ ವಿನೋದಕ್ಕೆಂದು ಗಂಧರ್ವ ಉದ್ಯಾನವನಕ್ಕೆ ಹೊರಟಿದ್ದನು. ಇಲ್ಲಿವರೆಗೆ ಬಂದಿರಬಹುದು ಅಥವಾ ಇಷ್ಟರಲ್ಲೇ ಬರಬಹುದು. ಮಕಂದ, ಎಷ್ಟು ವಿಚಿತ್ರವಾಗಿ ಮಾತನಾಡುತ್ತಿರೋದು. ಸ್ವಾಮಿ, ಇದರಾಗ ವಿಚಿತ್ರ ಏನೂ ಇಲ್ಲ ಸ್ವಾಮಿ. ತಾವು, ನಾನು ಬರೀ ಮಾತಿನವನಷ್ಟೇ. ತಾವು ಇದಕ್ಕೇನಾದರೂ ವಿಚಿತ್ರವನ್ನು ಕಲ್ಪನೆ ಮಾಡಿವಿರೋ ಏನೋ, ಯಾರು ಗೊತ್ತು ಸ್ವಾಮಿ. ಸರಿ, ನಾನು ಒಳ್ಳೆ ವಿನೋದ ಸಮಯಕ್ಕೆ ಬಂದಂತಾಯಿತು. ಅಯ್ಯನಕಪ್ಪ, ಅವರ ವಿಲಾಸವನ್ನು ಭಂಗ ಮಾಡೋದಕ್ಕ? ಅದಕ್ಕೆ ನಾನು ಬರುವೇನೆ. ಸ್ವಾಮಿ, ಲೌಕಿಕ ತತ್ವಗಳಾದರೂ ತಾವು ಇದನ್ನು ಎಷ್ಟು ಚೆನ್ನಾಗಿ ಬಲ್ಲಿರಿ ಸ್ವಾಮಿ. ಸರಿ, ಸಮಯವನ್ನರಿತು ಅವರಿಗೆ ಕಾಣಿಸ್ಕೊಳ್ಳುವೆನು. ನೀನು ಬರುವೆಯೋ? ಸ್ವಾಮಿ, ತಮಗಂತೂ ಅಂತ ವಿಲಾಸ ವಿನೋದಗಳ ಸ್ಮರಣೆಯೂ ಇಲ್ಲ, ಅದರ ರುಚಿಯೂ ತನಗೆ ತಿಳಿಯೋದು. ಇಂಥ ಸಮಯದಲ್ಲಿ ನಾವಲ್ಲಿ ಹೋದ್ರೆ ಎಡವಾಟಾಗಲ್ಲೇನು? ಅವರ ವಿಲಾಸ ವಿನೋದಗಳೆಲ್ಲವೂ ಮುಗಿದ ಮೇಲೆ ಹೋದರಾಯ್ತು. ತಾವು ಬ್ರಹ್ಮಚಾರಿಗಳಾದರೂ ಲೌಕಿಕ ತತ್ವಗಳನ್ನು ಎಷ್ಟು ಚೆನ್ನಾಗಿ ಬಲ್ಲಿರಿ ಸ್ವಾಮಿ. ನಾನು ಈಗ ಗಂಧರ್ವ ಉದ್ಯಾನವನಕ್ಕೆ ಹೋಗಿ ಸಮಯವನ್ನರಿತು ಅವರಿಗೆ ಕಾಣಿಸ್ಕೊಳ್ಳುವೆನು. ನೀನು ಬರುವೆಯೋ? ಸ್ವಾಮಿ, ನನಗೆ ಫಲಗಳು ಕೊಯ್ದು ತರಬೇಕೆಂದು ಹೇಳಿದ್ದರು. ನಾನು ಫಲಗಳನ್ನು ಕೊಯ್ದುಕೊಂಡು ಬರುವೆನು. ತಾವು ಮುಂದೆ ನಡೆಯಿರಿ, ನಾನು ಅತಿ ಶೀಘ್ರದಲ್ಲಿ ಹಿಂದೆ ಗಾಡಿನಾಗ ಬಂದ್ಬಿಡ್ತೀನಿ. ದೇವ ದೇವ ಇದು ನಿನ್ನ ಲೀಲೆ, ದೇವ ದೇವ ಇದು ನಿನ್ನ ಲೀಲೆ, ಭುವನೈಕ ಶ್ರೀಲೋಲ ಗೋಪಾಲ, ದೇವ ದೇವ ಇದು ನಿನ್ನ ಲೀಲೆ. ನಂದಕುಮಾರ ನವನಿತ ಚೋರ, ನಂದಕುಮಾರ ನವನಿತ ಚೋರ, ವಂದಿಪೆ ಗಿರಿಧರ ಘನ ಮುರಳೀಧರ, ವಂದಿಪೆ ಗಿರಿಧರ ಘನ ಮುರಳೀಧರ, ಕಮಲಾ ರಮಣ ವಿಮಲಾಭರಣ, ಕಮಲಾ ರಮಣ ವಿಮಲಾಭರಣ, ಅಮರ ಗಣಾನುತ ಹಮಿತ ಪ್ರಭಾವ, ದೇವ ದೇವ ಇದು ನಿನ್ನ ಲೀಲೆ, ಭುವನೈಕ ಶ್ರೀಲೋಲ ಗೋಪಾಲ, ದೇವ ದೇವ ಇದು ನಿನ್ನ ಲೀಲೆ, ದೇವ ದೇವ ಇದು ನಿನ್ನ ಲೀಲೆ, ದೇವ ದೇವ ಇದು ನಿನ್ನ ಲೀಲೆ. ನಾರಾಯಣ ನಾರಾಯಣ. ಅಲವ ತರುವೆ ಗಾಳಿ ಬರದೆ
ಮುಗಿಸಾರ ಫಲವ ತರುವೆ ಈ ಗಾಳಿ ಬರದೆ. ಬಹು ಮೊದಲೊದಗಿಸಿದೆನು ಮೊದಲು ಮಧುರ ಫಲಗಳ. ಬಹುಮುದದೊಳಗಿಸಿದೆನು ಮೊದಲು ಮಧುರ ಫಲಗಳ. ಪೊಗಿಸಾರ ಫಲವ ತರುವೆ ನೀ ಗಾಳಿ ಬರದೆ. ಆಹಯ್ಯನೆಂಬೆ ನಾನೆಂಬೆ ಸೀನೆಂಬೆ ದಾಳಿಂಬೆ ಗೋಡೆ ಗೋಡೆಗಳ. ಆಹಯ್ಯನೆಂಬೆ ನಾನೆಂಬೆ ಸೀನೆಂಬೆ ದಾಳಿಂಬೆ ಗೋಡೆ ಗೋಡೆಗಳ. ಮುಗಿಸಾರ ಫಲವ ತರು ನೀ ಗಾಳಿ ಬರದಿ. ಮಾವಿನ ಹಣ್ಣು ಮಾವನ ಹೆಣ್ಣು ಮಾನವನಿಗೆ ಕಣ್ಣು. ಮಾವಿನ ಹಣ್ಣು ಮಾವನ ಹೆಣ್ಣು ಮಾನವನಿಗೆ ಕಣ್ಣು. ಸಾಧಿಸಿ ಪೊಂದಿಪ ಸೇವಿತ ಪುಣ್ಯ ನಾನದ ಪಡೆಯುವೆನು. ಸಾಧಿಸಿ ಪೊಂದಿತ ಸೇವಿತ ಪುಣ್ಯವ ನಾನದ ಪಡೆಯುವೆನು. ಮುಗಿಸಾರ ಫಲವ ತರು ಗಾಳಿ ಮುದದೆ. ನಾನಾ ವಿಧದಲ್ಲಿ ಅವನು ಸಂಭಾವಿತನೆನಿಸುವನು. ಧೀರ ಗಂಭೀರನು ಆರನು ಶೂರ ದಾರುಣಿಯೊಳಗವನು. ಧೀರ ಗಂಭೀರನು ಆರನು ಶೂರನು ದಾರುಣಿಯೊಳಗವನು. ಪೊಗಿಸಾರ ಫಲವ ತರು ಈ ಗಾಳಿ ಬರದೆ ಬರದೆ ಬರದೆ. ರುಕ್ಮಿಣಿ, ಸತ್ಯಭಾಮ, ದೇವಾಂಗನೇರನ್ನಾಂಚಿಪ ಭಾಮೀತನವ ರಾಗ ಭಾವಾಲಯ ಮೇಳನದಿಂ ಭಾವಾದ್ಯನಿಪ ರಾಗ ಭಾವವಿದಂ ಹರುಷದೊಳಾಡಿಸುತ್ತೇ. ಆ ಆ बाबा बाबा रूपिणी प्रिय बाबा बाबा मामी. प्रिय बाबा बाबा रूपिणी प्रिय बाबा बाबा मामी. प्रिय बाबा
ಲಯ ಮುನ್ನಲಿಯುವ ಬಳ್ಳಿ ಪ್ರಿಯ ಬಾಬಾ ಬಾಬಾ ರುಕ್ಮಿಣಿ ಪ್ರಿಯ ಬಾಬಾ ಬಾಬಾ ಪ್ರಿಯ ಬಾಬಾ ರುಕ್ಮಿಣಿ. ಸ್ವಾಮಿ 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 ರುಕ್ಮಿಣಿ, ಪ್ರಾಣೇಶ್ವರ ನೀನೊಂದು ಸಾರಿ ಈ ಉದ್ಯಾನವನದಲ್ಲಿ ಸಂತೋಷದಿಂದ ನನ್ನ ಮನಸ್ಸನ್ನು ಆನಂದಪಡಿಸು. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿ ಸ್ವಾಗತ ಸುಸ್ವಾಗತ. ಪ್ರಿಯ ಸ್ವಾಮಿ ಸ್ವಾಗತ ಸುಸ್ವಾಗತ. ಹೌದಲ್ಲವೇ ಸ್ವಾಮಿ? ಪ್ರೇಮ ಮಂದಿರದ ಕದವು ತೆರೆದಿದೆ ಬಾರಯ್ಯ. ಪ್ರೀತಿ ಮಾತುಗಳ ತೋರಣ ಕಟ್ಟಿದೆ ನೋಡಯ್ಯ. ಪ್ರೀತಿ ಮಾತುಗಳ ತೋರಣ ಕಟ್ಟಿದೆ ನೋಡಯ್ಯ. ನನ್ನ ಆಸೆಗಳ ಹೂವು ಚೆಲ್ಲಿದೆ ಬಾರಯ್ಯ. ನನ್ನ ಆಸೆಗಳ ಹೂವು ಚೆಲ್ಲಿದೆ ಬಾರಯ್ಯ. ಓಡಿ ಬಂದು ನೀನೆಲ್ಲ ಕರೆಸಿಕೊಂಡು ನೋಡುತ್ತಾ ಪ್ರೀತಿಯ ಮಾತಾಡುತ್ತಾ ನೋಡುತ್ತಾ ಪ್ರೀತಿಯ ಮಾತಾಡುತ್ತಾ ಸೇರುತ್ತಾ ಸುರನೀಯತ. ಸ್ವಾಗತ ಸುಸ್ವಾಗತ ಸ್ವಾಗತ ಹೌದಲ್ಲವೇ ಸ್ವಾಮಿ? ನಮ್ಮ ಉದ್ಯಾನವನವು ಎಷ್ಟು ಮನೋಹರವಾಗಿರುವುದು. ಸ್ವಾಮಿ ಮುರಳಿಯ ಗಾನಕ್ಕೆ ಮನಸೋದಿರ ಮುರಳಿಯ ಗಾನಕ್ಕೆ ಮನಸೋದಿರ ನನ್ನ ಮನದಲ್ಲಿ ಆಸೆಯನ್ನು ತಂದಿರ ಮನದಲ್ಲಿ ಆಸೆಯನ್ನು ತಂದಿರ ಮುರಳಿಯ ಗಾನಕ್ಕೆ ಮನಸೋದಿರ. ಸ್ವಾಮಿ
ಅನುರಾಗ ಅಲೆ ಅಲೆಯಾಗಿ ನನ್ನೇ ಹೃದಯಕ್ಕೆ ನೀ ಸೇರಿದೋಗಿ. ನಿಮ್ಮಯ ಅನುರಾಗ ಅಲೆ ಅಲೆಯಾಗಿ ನನ್ನೇ ಹೃದಯಕ್ಕೆ ನೀ ಸೇರಿದೋಗಿ. ನೀವೇ ಸತಿಯರು ಪರಿಪೂರ್ಣರಾದಿರಿ. ಹೌದು, ನೀವೇ ಸತಿಯರು ಪರಿಪೂರ್ಣರಾದಿರಿ. ಮುರಳಿಯ ಗಾನಕ್ಕೆ ಮನಸೋತಿರ. ಮನದಲ್ಲಿ ಆಸೆಯನ್ನು ತಂದಿರ, ಮನದೊಳು ಆಸೆಯನ್ನು ತಂದಿರ. ಮುರಳಿಯ ಗಾನಕ್ಕೆ ಮನಸೋತಿರ. ಪ್ರಿಯೆ ಸತ್ಯಭಾಮ, ಸ್ವಾಮಿ, ಮತ್ತೊಂದು ಸಾರಿ ಈ ಉದ್ಯಾನವನದಲ್ಲಿ ನೀನೊಮ್ಮೆ ನನ್ನನ್ನು ಆನಂದಪಡಿಸು. ಹಾಗೆ ಆಗಲಿ ಸ್ವಾಮಿ. ಪ್ರಾಣೇಶ್ವರ ಬೆಳಿವಾರ ಪ್ರಿಯತಮ. ಹೌದಲ್ಲವೇ ಸ್ವಾಮಿ? ಹೌದು ರುಕ್ಮಿಣಿ. ಭಾಮ, ಆಹಾ, ನೀನೇ ಅಂತೆ ವರ್ಣಿಸೆ. ಚೆನ್ನಾರ ಚೆಲುವ ಕಣ್ಣ ಸೇತುವೆ ಚೆನ್ನಾರ ಚೆಲುವ ಸ್ವಾಮಿ. ಬಾಬಾರೆ ಪ್ರೇಮವಲ್ಲಿ
ಬಾ ಪ್ರೇಮ ಗಂಧ ಚೆಲ್ಲಿ ಸ್ವಾಮಿ ಆಡುವ ನಂದದಲ್ಲಿ ಈ ಪ್ರೇಮ ರಾಗದಲ್ಲಿ. ಮಾಮ ಸ್ವಾಮಿ ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಆಡುವ ನಂದದಲ್ಲಿ ಈ ಪ್ರೇಮ ರಾಗದಲ್ಲಿ. ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಆಡುವ ನಂದದಲ್ಲಿ ಈ ಪ್ರೇಮ ರಾಗದಲ್ಲಿ. ನಿನ್ನನ್ನು ಕಂಡ ದಿನವೇ ನಾ ಸೋತು ಹೋದೆನು, ಪಾಲ್ಗಡಲ ಕಲ್ಲಿನಿಲ್ಲ ಮನಸಾರೆ ಬರಿಸಿದೆನು. ನಿನ್ನನ್ನು ಕಂಡ ದಿನವೇ ನಾ ಸೋತು ಹೋದೆನು, ಪಾಲ್ಗಡಲ ಕಲ್ಲಿನಿಲ್ಲ ಮನಸಾರೆ ಬರಿಸಿದೆನು. ಬಾಬಾರೆ ಭಾಮೆಯೇ ಮಾಧವನ ಶ್ರೀಲತೆಯೇ, ಬಾಬಾರೆ ಭಾಮೆಯೇ ಮಾಧವನ ಶ್ರೀಲತೆಯೇ, ಆನಂದವ ನೀಡುವ ಬಾಬಾರೆ ಪ್ರೇಮವನ್ನು ಬಾ ಪ್ರೇಮ ಗಂಧ ಚೆಲ್ಲಿ ಆಡುವ ನಂದದಲ್ಲಿ ಈ ಪ್ರೇಮ ರಾಗದಲ್ಲಿ. ನಿನ್ನಾಸೆಯಂತೆಯೇ ನೀಡುವೆನು ನಾವನವ, ನನ್ನಾಸೆಯಂತೆಯೇ ನೀಡುವೆಯ ನಿನ್ನಲವ. ನಿನ್ನಾಸೆಯಂತೆಯೇ ನೀಡುವೆನು ನಾವನವ, ನನ್ನಾಸೆಯಂತೆಯೇ ನೀಡುವೆಯ ನನ್ನಲವ. ಬಾಬಾರೆ ಶ್ರೀ ಹರಿಯ ಶ್ರೀಲತೆಯೇ, ಬಾಬಾರೆ ಭಾಮೆಯೇ ಮಾಧವನ ಶ್ರೀಲತೆಯೇ, ಆನಂದವ ನೀಡುವ ಬಾಬಾರೆ ಪ್ರೇಮವನ್ನು ಬಾ ಪ್ರೇಮ ಗಂಧ ಚೆಲ್ಲಿ ಆಡುವ ನಂದದಲ್ಲಿ ಈ ಪ್ರೇಮ ರಾಗದಲ್ಲಿ. ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಆಡುವ ನಂದದಲ್ಲಿ ಈ ಪ್ರೇಮ ರಾಗದಲ್ಲಿ, ಈ ಪ್ರೇಮ ರಾಗದಲ್ಲಿ, ಈ ಪ್ರೇಮ ರಾಗದಲ್ಲಿ. ಪ್ರಿಯ ರಮಣೀಯರೇ, ಸ್ವಾಮಿ ದಿವ್ಯಾಲಂಕಾರ ಶೋಭಿತವಾದ ಈ ನಮ್ಮ ವನ ಪ್ರದೇಶವು ಅಂದದಿಂದ ಪರಮ ರಸಿಕ ರಮಣೀಯರಾದ ನಿಮ್ಮ ದಿವ್ಯ ಗಾನ ನಾಟ್ಯಗಳಿಂದಲೂ ಈ ಮಹೋತ್ಸವವು ನನಗೆ ಅತ್ಯಾನಂದವನ್ನುಂಟು ಮಾಡಿರುವುದು. ಅಲ್ಲದೆ ಈ ಮಂದ ಮಾರುತವು ಎಷ್ಟು ಮನೋಹರವಾಗಿರುವುದು. ಪ್ರಿಯ ಮನ್ಮಥ ಮಹಾರಾಜನು ವಿಜಯ ಯಾತ್ರೆಗಾಗಿ ಹೊರಡಲು ಮಂದ ಮಾರುತನೆಂಬ ದೂತನನ್ನು ಕಳುಹಿಸಿಕೊಟ್ಟಿರುವಂತೆ ಇದೆ ಅಲ್ಲವೇ? ಹೌದು ಅಕ್ಕ. ಆ ಮನ್ಮಥನ ಕಂದರ್ಪವು ನಮ್ಮನ್ನೇನು ತಾನೇ ಮಾಡಬಲ್ಲದು ಹೇಳು? ನಿಜ. ಆದರೆ ಮನ್ಮಥನು ಎಲ್ಲ ವೀರನಂತಲ್ಲ.
ತರುಣಿಯರಿಗೆ ಎಂತಹ ಸಂತೋಷವನ್ನು ಕೊಡಬೇಕು ಆ ಸಂತೋಷವನ್ನು ಕೊಡುವರು. ಸ್ವಾಮಿ, ಮನಮೋಹಿನಿ ಪ್ರಿಯನು ಮಿಡಿ ನಲಿದಾಡು ಬಾರೆ ಪ್ರೇಯಸಿ ಸ್ವಾಮಿ, ನಲಿದಾಡು ಬಾರೆ ಪ್ರೇಯಸಿ ಮನಮೋಹಿನಿ ಪ್ರಿಯ, ಪ್ರಿಯ, ಪ್ರೇಮಾನುರಾಗಿಣಿ ಪ್ರಾಣೇಶ್ವರಿ ಬಳಿಗೆ ಬಾ ಬಳಿಗೆ ಬಾ ಪ್ರೇಯಸಿ ಸ್ವಾಮಿ, ಪ್ರೇಮಾನುರಾಗಿಣಿ ಪ್ರಾಣೇಶ್ವರಿ ಬಳಿಗೆ ಬಾ ಬಳಿಗೆ ಬಾ ಪ್ರೇಯಸಿ ಮನಮೋಹಿನಿ ಪ್ರಿಯ ರುಕ್ಮಿಣಿ ನಲಿದಾಡು ಬಾರೆ ಪ್ರೇಯಸಿ ನಲಿದಾಡು ಬಾರೆ ಪ್ರೇಯಸಿ ಮಾಮ ಕೊಳ್ಳಲಿದ ನಾಡವು ನೀನೆ ಪ್ರಿಯೇ ಕಾಡು ಬಾ ಕುಣಿದು ಬಾ ಪ್ರೇಯಸಿ ಕೊಳ್ಳಲಿನ ನಾದವು ನೀನೆ ಪ್ರಿಯೇ ಆಡು ಬಾ ಕುಣಿದು ಬಾ ಪ್ರೇಯಸಿ ಆ ಚಂದ್ರನಾಚುತ ಮರೆಯಾಗಲು ರುಕ್ಮಿಣಿ, ಆ ಚಂದ್ರನಾಚುತ ಮರೆಯಾಗಲು ಎಂದೆಂದಿಗೂ ಹಿತವಾಗಿದೆ ಪ್ರೇಯಸಿ ಆ ಚಂದ್ರನಾಚುತ ಮರೆಯಾಗಲು ಎಂದೆಂದಿಗೂ ಹಿತವಾಗಿದೆ ಪ್ರೇಯಸಿ ಮನಮೋಹಿನಿ ಪ್ರಿಯ ರುಕ್ಮಿಣಿ ನಲಿದಾಡು ಬಾರೆ ಪ್ರೇಯಸಿ ನಲಿದಾಡು ಬಾರೆ ಪ್ರೇಯಸಿ ಮನಮೋಹಿನಿ ನೀಲಿ ಬಾನಿಗೆ ಚೆಲ್ಲಿಯ ಸ್ವಾಮಿ, ಧರೆಗೆ ನಿಜವೇ ಪ್ರಿಯ. ನಾಟ್ಯ ಮಯೂರಿ ಸ್ವರ್ಗದ ಪ್ರಾಣೇಶ್ವರ, ನಾಟ್ಯ ಮಯೂರಿ ಸ್ವರ್ಗದ ಸರೆ ನೀಡುವ ಲಿಂಗನ
ರುಕ್ಮಿಣಿ ನೀಲಿ ಬಾನಿಯ ತೀರ ಗರಿಗಿಳಿದಾರ. ಕುಡಿ ನೋಟ ಹೂಬಾಳಿಗೆ ಸಾಕರಿ, ನನ್ನೆಯ ಹೂವಿಂದ ಹಾಲಿನಳು. ಕುಡಿ ನೋಟ ಹೂಬಾಳಿಗೆ ಪ್ರಾಣೇಶ್ವರ, ನನ್ನೆಯ ಹೂವಿಂದ ಹಾಲಿನಳು. ಸವಿನುತ್ತಿನಾದ ಸುದಿ ಸವಿಯಳು. ಪ್ರಿಯ, ಹೌದಲ್ಲವೇ? ಸವಿನುತ್ತಿನಾದ ಸುದಿ ಸವಿಯಳು. ತಳಬೇಕೆ ಬಾಳಿಗೆ ಪ್ರಾಣೇಶ್ವರ, ರುಕ್ಮಿಣಿ ಹೌದಲ್ಲವೇ? ಸ್ವಾಮಿ, ನಿಮಗೆ ನಾನು ಬೇಡವೇ? ಬೇಕು ಬಾಮ. ಆಹಾ. ತಡಬೇಕೆ ಬಾಬೇಕಾ. ಪ್ರಾಣೇಶ್ವರ, ಬಾಮೆ ಓರ್ಮಳೆ ಇತ್ತ ಬನ್ನಿ ಸ್ವಾಮಿ. ಸ್ವಾಮಿ, ನನಸೇ ಹೌದಲ್ಲ? ನನಸೇಗಳು ತಡಬೇಕೆ ಬಾಳಿಗೆ ನನಸೇಗಳು. ನೀಲಿ ಬಾನಿನ ತೀರ ಗರಿಗಿಳಿದಾರ. ಚಂದ್ರದ ಸರಿ ಸ್ವರ್ಗದ ಸರಿ ನೀಡುವ ಲಿಂಗನ. ಸ್ವಾಮಿ, ಪ್ರಿಯ ಪ್ರಾಣೇಶ್ವರ, ಬಾಮ. ಪ್ರಾಣಕಾಂತ, ರುಕ್ಮಿಣಿ ಅದು ಯಾವುದು ನಾದವು ಕೇಳಿ ಬರುತ್ತಿರುವುದಲ್ಲ ಸ್ವಾಮಿ? ಯಾವನಾದರೂ ಪಿಳಿ? ಕೇಳಿಸಿಕೋ. ಹೌದು, ನಿಮ್ಮದೇ ಮಾತಲ್ಲವೇ ಸ್ವಾಮಿ? ಮಾತನಾಡಿ. ನಿಜ. ನಿಮ್ಮ ಮಾತಿನಿಂದ ಮನ್ಮಥನು ಆಗಲೇ ಇಲ್ಲಿಗೆ ಬಂದವರು ಅನ್ನೋದು ಸ್ಪಷ್ಟವಾಯಿತು. ಆ. ಅಲ್ಲವೇ? ಮಧ್ಯದಲ್ಲಿ ಆ ಮಕರಂದನು ಇತ್ತಲೇ ಬರುತ್ತಿರುವನು ನೋಡಿ ಸ್ವಾಮಿ. ರುಕ್ಮಿಣಿ, ಅಬ್ಬಬ್ಬ. ಬಾಮ, ಸ್ವಾಮಿ, ಮಕರಂದನ ಧ್ವನಿಯಲ್ಲವೇ? ಹೌದು. ಏನೋ ಕಷ್ಟಕ್ಕೆ ಗುರಿಯಾದಂತಿದೆ. ನಾನು ಬೇಗನೆ ಹೋಗಿ ಮಕರಂದನ ಕುಶಲ ವಾರ್ತೆಯನ್ನು ಕೇಳಿ ಬರುವೆನು. ಆಹಾ, ಅಲ್ಲಿವರೆಗೂ ನೀವು ಇಲ್ಲೇ ಇರಿ. ಹಾಗೆ ಆಗ್ಲಿ ಸ್ವಾಮಿ. ಬೇಗನೆ ಬರುವರಾಗಿ ಸ್ವಾಮಿ. ಬೇಗನೆ ಬರುವೆನು. ಹಾ. ಅಬ್ಬಬ್ಬ. ಮಲ್ಲಿಕಾ ಮಂದಹಾಸದಿಂದಲೂ ಮಾಧವನು ವರಿಸಿದರಿಂದ ಎಷ್ಟೊಂದು ರೂಪಿತರಾಗಿ ಪ್ರಕಾಶಿಸುತ್ತಿರುವಳಲ್ಲವೇ? ಏನು ಏನು? ಮಾಧವನು ಯಾರನ್ನು ವರಿಸಿದನು? ವನಲಕ್ಷ್ಮಿಯನ್ನು. ಅವಳು ಯಾರು? ಈಗ ಎಲ್ಲಿರುವಳು? ಅದು ನೋಡು, ವನದಲ್ಲಿಯೇ ಇರುವಳು. ಏನು ನನ್ನನ್ನು ಹಾಸ್ಯ ಮಾಡುವಿಯಾ? ಈಗ ಅವಳು ಎಲ್ಲಿರುವಳು ಹೇಳುವೆಯೋ ಇಲ್ಲವೋ? ವನದಲ್ಲಿಯೇ ಇರುವಳು ಭಾಮ, ಹುಡುಕಿ ನೋಡು. ಅತ್ತಿಗೆ ಬಹಳ ಕುತೂಹಲದಿಂದಿರುವಳಲ್ಲ. ನಿಮ್ಮ ಅಣ್ಣನು ಮಾಡಿರುವ ಘನ ಕಾರ್ಯವನ್ನು ಕೇಳಿದೆಯಾ? ಇಲ್ಲವಲ್ಲ, ಏನಾಯಿತು? ನಿಮ್ಮ ಅಣ್ಣನು ಅದ್ಯಾವಳು ನವ ತರುಣಿಯನ್ನು ವರಿಸಿರುವನಂತೆ, ತಿಳಿಯಿತೇನು? ಅದೇನು ಎಂಬುದನ್ನು ವಿವರವಾಗಿ ತಿಳಿಸಬಾರದೆ ಅತ್ತಿಗೆ? ಅದನ್ನು ಮತ್ತೆ ಮತ್ತೆ ಹೇಳಲು ನನಗೆ ಸಹನೆ ಇಲ್ಲ. ಆ ರುಕ್ಮಿಣಿಯನ್ನು ಕೇಳಿ ತಿಳಿದುಕೋ. ಸುಭದ್ರ, ಹೀಗೆ ಬಾ, ಎಲ್ಲವನ್ನೂ ನಾನೇ ಹೇಳುವೆನು. ಪ್ರಥಮ ಋತುವಿನಲ್ಲಿ ಪ್ರಕಾಶಿಸುತ್ತಿರುವ ವನಲಕ್ಷ್ಮಿಯನ್ನು ನೋಡಿ ಮಾಧವನು ವನಲಕ್ಷ್ಮಿಯನ್ನು ವರಿಸಿದನೆಂದು ನಾನೇ ಹೇಳಿದೆನು. ಓಹೋ, ಈ
ಮಾಧವನು ವನಲಕ್ಷ್ಮಿಯನ್ನು ಅರ್ಥ ಮಾಡಿಕೊಂಡೆ ಬಿಡಮ್ಮ. ತಾಳ್ಮೆಯೂ ಆ ಸತ್ಯಭಾಮೆಗಿಲ್ಲ. ಆ ಪುಣ್ಯ ಪುರುಷನ ಆಟವು ಸದಾ ಇದೇ ರೀತಿಯಾಯಿತು. ಕ್ಷಣಕ್ಕೊಬ್ಬ ತರುಣಿಯನ್ನು ಪರಿಚಯ ಮಾಡಿಕೊಳ್ಳುವುದೇ ಆಯಿತು. ಆಹಾ, ಮಹಾನುಭಾವ, ಮಹಾಪುರುಷ. ಅತ್ತಿಗೆ, ಸತ್ಯಭಾಮೆಯು ಅವಳ ಹುಚ್ಚನ್ನು ಅವಳ ಹುಚ್ಚನ್ನು ಸರಿಯಾಗಿ ಹೆಚ್ಚಿಸುತ್ತಿರುವನು. ಅಣ್ಣನು ಬಂದೊಡನೆ ತಕ್ಕ ಶಾಸ್ತಿಯನ್ನೇ ಮಾಡುವ. ಸುಭದ್ರ, ನಿಜ ನಿಜ. ಸುಭದ್ರ, ಏನದು ಇಬ್ಬರು ಏಕಾಂಗಿಯಾಗಿ ಮಾತನಾಡುತ್ತಿರುವರಲ್ಲ? ಸತ್ಯಭಾಮ, ಹಾಗೇನೂ ಇಲ್ಲ. ಪರಮಾತ್ಮನ ದಯೆ ಇಲ್ಲದಿದ್ದರೆ ಆ ಪಾಂಡವರಿಗೆ ಸಕಲ ಸಾಮ್ರಾಜ್ಯವು ದೊರೆಯುತ್ತೆಂದು ಸುಭದ್ರೆಯು ಹೇಳ್ತಿದ್ದಳು, ನಾನು ಕೇಳುತ್ತಿದ್ದೆ. ಆಹಾ, ನಿಜ ನಿಜ. ನಿನ್ನ ಕಣ್ಣನು ಆ ಪಾರ್ಥನ ಬಂಡಿ ಹೊಡೆಯುವ ಆಳಾಗಿದ್ದರಿಂದಲೇ ಆ ಪಾಂಡವರಿಗೆ ಜಯವಾಗಿ ಬಿಟ್ಟಿದ್ದೇನೋ. ಏಕೆ ಅತ್ತಿಗೆ, ನಮ್ಮಣ್ಣನು ಶೂರನಲ್ಲವೇನು? ಆಹಾ, ನಿಮ್ಮ ಅಣ್ಣನು ನಾರಿಯರ ಮಹಾ ಯುದ್ಧದಲ್ಲಿ ಶೂರನು. ಆ ಅರ್ಜುನನಿಗೆ ಮರಳು ಮಾಡಿ ಆ ಕೌರವರನ್ನು ಕೊಲ್ಲಿಸಿ ಆ ರಾಜ್ಯವನ್ನೆಲ್ಲ ತಂದು ಒಪ್ಪಿಸಿಬಿಟ್ಟರೇನೋ, ಅಲ್ಲವೇನು ಪಾಪ. ಇದೇನು ಸುಭದ್ರ ಹೀಗೆ ಮಾತನಾಡುತ್ತಿರುವಳು? ಸತ್ಯಭಾಮೆ, ಹಾಗೆಂದರೆ ನಿನ್ನ ಮಾತಿನ ಅರ್ಥವೇನು? ನಾನು ಕಾಣೆನೆ ನಮ್ಮ ಆರ್ಯಪುತ್ರನ ಪರಾಕ್ರಮವನ್ನು. ನಿನ್ನ ಆರ್ಯಪುತ್ರನ ಪರಾಕ್ರಮವನ್ನು ನಾನು ಚೆನ್ನಾಗಿಯೇ ಬಲ್ಲೆನು. ಆಹಾ, ಅದಿರಲಿ, ಈ ಸುಭದ್ರೆಯ ಮುಂದೆ ಅದನ್ನು ಇತ್ತಲೇ ಬರುತ್ತಿರುವರು. ಬರಲಿ ಬರಲಿ, ಬಾ, ಮರೆಯಾಗಿ ನಿಲ್ಲೋಣ. ಸದಾ ಚತುರೆ ಲೀಲಾ ಕರೆ ಇದೇನ್ ಗೋಪ ಸದಾ ಚತುರೆ ಲೀಲಾ ಕರೆ ಇದೇನ್ ಕೋಪ ಮನು ಅಮ್ಮ ಶುಭ ಕರೆ ಏ ಶುಭ ಕರೆ ಶುಭ ಕರೆ ಏ ಶುಭ ಕರೆ ಪ್ರದಾರು ಚಿರೆ ವಿಭಾವರೀಶ್ವರ ನಯನೆ ಅಮ್ಮ ವಿಭಾವರೀಶ್ವರ ನಯನೆ ಇದೇ ಕೋಪ ಮನೋಹರಿ ಸದಾ ಚತುರೆ ಲೀಲಾ ಕರೆ ಇದೇ ಕೋಪ ಮನೋಹರಿ ಪಾಮ ಆಹಾ, ಸಾಕು ಸ್ವಾಮಿ. ಸದಾ ವಿನೋದವ ಬೀರುವ ಮಧುರೋಕ್ತಿ ಸದನೆ ಸದಾ ವಿನೋದವ ಬೀರುವ ಮಧುರೋಕ್ತಿ ಸದನೆ ಕಳ್ಳಾದರೆ ಏ ಕಲಾದರೆ ಕಲವಾಡಿನಿ ಕಲಾದರೆ ಏ ಕಲಾದರೆ ಕಲವಾಡಿನಿ ಕಾಂತಿ ಗುಂದಿ ಹಠದವ ಬೇಳೈ ಕಾಂತಿ ಗುಂದಿ ಹಠದವ ಬೇಳೈ ಇದೇ ಕೋಪ ಮನೋಹರಿ ಸದಾ ಚತುರೆ ಲೀಲಾ ಕರೆ ಇದೇ ಕೋಪ ಮನೋಹರೇ 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 ಭಾಮ, ಇದೇನಿದು? ನಿನ್ನ ಮುಖವು ಈ ರೀತಿ ಖಿನ್ನತೆಯಿಂದ ಕಾರಲು ಕಾರಣವೇನು? ಮಹಾನುಭಾವರಾದ ನೀವೇ ಕಾರಣರು. ಅಲ್ಲ ಸ್ವಾಮಿ, ನಿಮ್ಮ ಪಟ್ಟಮಹಿಷಿಯಾದ ನಾನು ಇದ್ದರೂ ಸಹ ಮತ್ಯಾವಳು ಹೊಸ ತರುಣಿಯನ್ನು ವರಿಸುವಂತಹ ಕಾರ್ಯವಾದರೂ ಏನಿತ್ತು ಸ್ವಾಮಿ? ಭಾಮ, ಏನು ಹೇಳುತ್ತಿರುವೆ ನೀನು? ನಾನು ಮತ್ತೋರ್ವಳನ್ನು ವರಿಸಿದೆನೆಂದು ನಿನ್ನೊಡನೆ ಹೇಳಿದವರು ಯಾರು? ಮತ್ತಿನ್ನಾರು? ಆ ರುಕ್ಮಿಣಿಯು. ಭಾಮ, ಇದೇನು ಸ್ವಾಮಿ? ನಾನು ಮತ್ತೋರ್ವಳನ್ನು ವರಿಸಿದೆನೆಂದು ಹೇಳಿದೆಯಾ ಭಾಮೆಯರ? ಪ್ರಾಣೇಶ್ವರ, ನಾನು ಹೇಳಿರುವ ಮಾತಿನಲ್ಲೇ ಸತ್ಯವಿರುವುದು ಬನ್ನಿರಿ. ಅದೋ ನೋಡಿ, ವ್ರತವ ಋತುವಿನಲ್ಲಿ ಪ್ರಕಾಶಿಸುತ್ತಿರುವ
ಆ ವನಲಕ್ಷ್ಮಿಯನ್ನು ಮಾಧವನು ವರಿಸಿದಳೆಂದು ನಾನೇ ಹೇಳಿದ್ದೀನಿ ಸ್ವಾಮಿ. ಸತ್ಯಭಾಮೆಗೆ ಇಲ್ಲ ಇಲ್ಲ ಸ್ವಾಮಿ, ಅವಳು ಸುಳ್ಳನ್ನು ಹೇಳುತ್ತಿರುವಳು. ಈಗ ತಾನೇ ಮಾಧವನು ಯಾವಳನ್ನು ಒಲಿಸಿದಳೆಂದು ಈಗ ತಾನೇ ಹೇಳಿದಳು. ಸುಭದ್ರ, ನೀನು ಕೇಳಿಸಿಕೊಳ್ಳಲಿಲ್ವೇ? ನಿಮ್ಮ ಅಣ್ಣನಿಗೆ ನಿಜಾಂಶವನ್ನು ಹೇಳಬಾರ್ದೇನು? ಸುಭದ್ರ ಹೇಳುವುದೇನು? ನಾನೇ ಹೇಳುವೆನು ಸ್ವಾಮಿ. ಪ್ರಥಮ ಋತುವಿನಲ್ಲಿ ಪ್ರಕಾಶಿಸುತ್ತಿರುವ ವನಲಕ್ಷ್ಮಿಯನ್ನು ನೋಡಿ ಮಾಧವನು ವರಿಸಿದಳೆಂದು ನಾನೇ ಹೇಳಿದೆನು. ಈ ಸತ್ಯವನ್ನು ಅರಿಯದೆ ಈ ರೀತಿ ಮಾತನಾಡುತ್ತಿರುವಳು. ಮಾಧವನೆಂದರೆ ನೀನು ಮಧುಮಾಸವೆಂದು ಹೇಳಲಿಲ್ವೇನು? ಇಲ್ಲ ಇಲ್ಲ ಸ್ವಾಮಿ, ನಾನು ಹಾಗೆಂದು ಹೇಳಲೇ ಇಲ್ಲವಲ್ಲ. ಭಾಮ, ನೋಡಿದ್ಯಾ? ನೋಡಿದಿರಾ ಸ್ವಾಮಿ, ಇವರಿಬ್ಬರು ನನಗೆ ಎಂತಹ ಮೋಸ ಮಾಡಿದರು. ಅಲ್ಲ, ನೀನು ನಿಷ್ಕಾರಣವಾಗಿ ಎಷ್ಟೊಂದು ಕುಪಿತಳಾಗಿದ್ದೆ. ಈಗಲಾದರೂ ನಿಜಾಂಶವು ತಿಳಿಯುತ್ತೆ. ತಿಳಿಯಿತು ಸ್ವಾಮಿ. ನಾರದ ಮಹರ್ಷಿಗಳು ಬರೋಣ. ಸದಾ ವಿರೋಧದಲ್ಲಿ ರೂಪ ಪಡೆದು ಶಾಪ ಕರುಣ ಸ್ವರೂಪ. ಪಡೆದು ಶಾಪ ಕರುಣ ಸ್ವರೂಪ. ನಿನ್ನಯ ಮಹಿಳೆಯ ವಲ್ಲವರಾರು, ನಿನ್ನಯ ಮಹಿಳೆಯ ವಲ್ಲವರಾರು. ಅಗಣಿತ ಮಹಿಮನೆ ನೀಲಮೇಘ ಅಗಣಿತ ಮಹಿಮನೆ ನೀಲಮೇಘ ಹರಿಯ ನಿನ್ನ ಮಹಿಮೆಯ ಬಲ್ಲವರಿಲ್ಲ. ನಗು ನಗುತ್ತಾ ನಲಿಸಿದೆ ಈ ಜಗವೆಲ್ಲ. ಹರಿಯ ನಿನ್ನ ಮಹಿಮೆ ಹರಿಯ 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 ನಿನ್ನ ಮಹಿಮೆಯನ್ನು ಬಲ್ಲವರಿಲ್ಲ ಬಲ್ಲವರಿಲ್ಲ. ಪೂಜ್ಯರಿಗೆ ನಮಸ್ಕರಿಸುವೆನು. ಸ್ವಸ್ಥಸ್ತು ಸುಭಾಗಮಸ್ತು. ಇದೋ ನಾರದರೆ ಶ್ರೀಕೃಷ್ಣ ಪರಮಾತ್ಮ ಇಲ್ಲೇ ಇರುವನು, ಎಲ್ಲೆಲ್ಲೂ ಭುವನತ್ರಯವಂ ಸಂಚರಿಸುವ ಭುವನತ್ರಯವಂ ಸಂಚರಿಸುವ ದಿವಿಜ ಮುನೀಂದ್ರ ನಿಮ್ಮಾಗಮನದಿಂದ ಪೂಜರಿ ಪರಮಾತ್ಮ, ಅವಿರಳ ಮುದವನಾಂ ತಳೆದೆ, ಅವಿರಳ ಮುದವನಾಂ ತಳೆದೆ. ವಿಧ ವಿಧ ವೃತ್ತಾಂತವಂ ಅರುಹುವುದೊಲವಿ. ಪೂಜ್ಯರಿಗೆ ನಮಸ್ಕರಿಸುವೆ. ಪೂಜ್ಯರೇ, ತಾವು ಎಲ್ಲಿಂದ ಬಂದಿರಿ? ಪರಮಾತ್ಮ, ನಾನು ಹಸ್ತಿನಾಪುರದಿಂದ ಬಂದಿರುವೆನು. ಆಹಾ, ಬಹಳ ಸಂತೋಷ. ಹಸ್ತಿನಾಪುರದಲ್ಲಿ ನಮ್ಮ ಪಾಂಡವರು ಕುಶಲದಿಂದಿರುವರೇನು? ಪರಮಾತ್ಮ, ನಿನ್ನ ಅನುಗ್ರಹಕ್ಕೆ ಪಾತ್ರದವರಿಗೆ ಕುಶಲವಲ್ಲದೆ ಮತ್ತೇನು? ಎಲ್ಲವೂ ತಮ್ಮ ಆಶೀರ್ವಾದ ಫಲವು. ಮತ್ತೇನಾದರೂ ವಿಶೇಷ ವಾರ್ತೆಯನ್ನು ತಂದಿರುವರೇನು? ಕೃಷ್ಣ, ವಿಶೇಷ ವಾರ್ತೆಯನ್ನು ತರದೆ
ನಾರದರು ಬರುವ ಪದ್ಧತಿಯೇ ಇಲ್ಲ ಒಂದು ಕಾಣೆಯ ಕೃಷ್ಣ. ಏನೋ ತಂದೆ ಇತ್ತಾನೆ. ಪರಮಾತ್ಮ, ಧರ್ಮರಾಯ, ನಕುಲ, ಸಹದೇವರು ತಮಗೆ ನಮಸ್ಕಾರಗಳನ್ನು ತಿಳಿಸುವಂತೆ ಹೇಳಿದರು. ದ್ರೌಪದಿಯು ಸದಾ ನಿಮ್ಮನ್ನೇ ಸ್ಮರಿಸುತ್ತಾ ನಿಮ್ಮ ದರ್ಶನ ಆಶೀರ್ವಾದವನ್ನು ಪಡುವ ತನಕ ಕುಶಲದಿಂದ ಇರುವಂತೆ ಹೇಳಿ ಕಣ್ಣಲ್ಲಿ ಕಮ್ಮನೆಗಳು ತಂದಳು. ಅವಳ ಭಕ್ತಿ, ಪ್ರೀತಿ, ವಿಶ್ವಾಸಗಳು ಅಮೋಘವಾದವು. ಭೀಮಾರ್ಜುನರ ವಿಚಾರವನ್ನು ಏನು ಹೇಳಲಿಲ್ಲವಲ್ಲ? ಆ ಭೀಮಾರ್ಜುನರ ಸುದ್ದಿ ನಿನಗೇತಕ್ಕೆ? ಅಗ ಏನೋ ತಂದೆ ಇರುವರ ಸಮಾಚಾರವನ್ನು. ಏನು ಪೂಜ್ಯರೇ, ಹಾಗೆಂದರೇನು? ನನ್ನಿಂದ ಪರಿರಕ್ಷಿತರಾದ ಭೀಮಾರ್ಜುನರ ವಿಚಾರವನ್ನು ಏತಕ್ಕೆಂದು ಹೇಳಬಹುದೇ ಪೂಜ್ಯರೇ? ಸರಿ, ನೀನೊಬ್ಬ ಹುಚ್ಚು. ಆ ಅರ್ಜುನನು ನಿನಗೆ ಆಪ್ತನೆ, ಆ ಭೀಮನು ನಿನಗೆ ಆಪ್ತನೆ, ಆ ಮಹಾರಥಿಕರು ನಿನ್ನಿಂದ ಪರಿರಕ್ಷಿತರೇ? ಸರಿ, ಏನೋ ನಾಟಕಕ್ಕೆ ಪೀಠಿಕೆಯನ್ನು ಹಾಕುತ್ತಿರುವಂತೆ ಕಾಣ್ತಿರೋದು, ಹುಷಾರಾಗಿರ್ಬೇಕು. ಪೂಜ್ಯರೇ, ಸಂದೇಹವೇನು? ಭೀಮಾರ್ಜುನರು ನನಗೆ ಆಪ್ತರಲ್ಲವೆಂದು ಯಾರು ತಾನೇ ಹೇಳುವರು? ಯಾರು ಬೇಕಾದ್ರೂ ಹೇಳ್ಬೋದು ಕೃಷ್ಣ, ಅದರಲ್ಲಿ ಸಂದೇಹವೇನು? ಅಥವಾ ನೀನು ಅವರಿಗೆ ಮಾಡಿರೋ ಸಹಾಯವಾದರೂ ಏನು? ಹೀಗೆ ಚೆನ್ನಾಯಿತು. ಮಹಾಭಾರತ ಯುದ್ಧದಲ್ಲಿ ಪಾಂಡವರಿಗೆ ಜಯವಾಗಿ ಅವರ ರಾಜ್ಯ ಅವರಿಗೆ ಲಭಿಸಿ ಧರ್ಮೋದ್ಧಾರವಾಗಲು ನಾನು ನಾನಾ ಯುಕ್ತಿ, ಸಂಧಾನ, ಸಾಹಸಗಳನ್ನು ಮಾಡಿದನಲ್ಲದೆ ಅರ್ಜುನನಿಗೆ ಸಾರಥಿಯಾಗಿ ಸೇವೆಯನ್ನೂ ಮಾಡಿದನಲ್ಲ. ಇನ್ನು ಇದಕ್ಕಿಂತಲೂ ಹೆಚ್ಚಿನ ಉಪಕಾರವನ್ನು ಮಾಡಬೇಕಾಯಿತು ಪೂಜ್ಯರಿ. ಸರಿ ಬಿಡು ಕೃಷ್ಣ, ನೀನು ಅವನ ಬಂಡಿಯನ್ನು ಓಡಿಸಿಬಿಟ್ಟು ಮಾತ್ರಕ ಅವನಿಗೆ ಜಯವಾಗಿಬಿಡ್ತೇನು? ಮಕರಂದ, ನ್ಯಾಯವಾದ ಮಾತನ್ನು ಹೇಳಿದೆ ಅಲ್ಲವಯ್ಯ ಕೃಷ್ಣ. ಅದ್ಭುತವಾದ ಅಸ್ತ್ರ ಶಸ್ತ್ರ ಕಲಾಕೌಶಲ್ಯಗಳನ್ನು ವಿಸ್ತರಿಸಿ ಅತಿರಥ ಮಹಾರಥರನ್ನು ಉರುಳಿಸಿ ಅಸಂಖ್ಯಾತ ಅಕ್ಷೋಣಿ ಸೈನ್ಯವನ್ನು ಸುಟ್ಟು ಜಯ ಪಡಬಾರದವರು ಆ ಭೀಮಾರ್ಜುನರು. ನನ್ನಿಂದ ಅದೇ ಪಾಂಡವರಿಗೆ ಜಯವಾಯಿತೆಂದು ಈ ಡಂಬ ಕೊಚ್ಕೊಳ್ಳಿವಲ್ಲ. ಈ ಬರೀ ಡಂಬ ಯಾಕೆ ಕೃಷ್ಣ ನಿನಗೆ? ನಾರದರೆ, ಸುತ್ತಲೂ ಇರುವವರು ಯಾರು ಎಂದು ನೋಡಲಿಲ್ಲವೇ? ಓಹೋ, ರುಕ್ಮಿಣಿ, ಸತ್ಯಭಾಮ, ಸುಭದ್ರಾದಿ ಸ್ತ್ರೀಯರುಗಳು. ಅದಕ್ಕೆ ನೋಡಿ ನಮ್ಮ ಶ್ರೀಕೃಷ್ಣ ಪರಮಾತ್ಮನು ತನ್ನ ಪರಾಕ್ರಮವನ್ನು ಇವರು ಮುಂದೆ ಹೇಳಿಕೊಳ್ಳುತ್ತಿರುವುದು. ಅದನ್ನು ನೀವು ಅರಿತುಕೊಳ್ಳದೆ ಬರಿಯ ಡಂಬ 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 ಎಂದು ಇವರ ಎದುರಿನಲ್ಲಿ ನಮ್ಮ ಕೃಷ್ಣನನ್ನು ಅವಮಾನಪಡಿಸ್ತಿರೋ ನಾರದರೆ, ಇದು ಸರಿಯೇ? ಪೂಜ್ಯರೇ, ತಾವು ತ್ರಿಕಾಲ ಜ್ಞಾನಿಗಳು ಅಲ್ಲದೆ ಆದ್ಯಾಂತ ವಿಚಾರವನ್ನೆಲ್ಲವನ್ನು ಬಲ್ಲವರು. ಇದರಿಂದ ನಾನು ಹೇಳುವುದು ಡಂಬವೆಂಬುದು ನಿಮ್ಮ ನಿಜವಾದ ಅಭಿಪ್ರಾಯವಲ್ಲವೆಂಬುದನ್ನು ನಾನು ಬಲ್ಲೆನು. ಇದು ಯಾರ ಅಭಿಪ್ರಾಯವಿರಬಹುದು? ಸರಿ ಸರಿ ನಾರದರೆ, ನಿಮ್ಮ ಮನವನ್ನು ತನ್ನ ಕಡೆಗೆ ತಿರುಗಿಸಿಕೊಳ್ಳಲು ಸಂಧಾನವಿದು. ಮಕರಂದ, ಎಷ್ಟು ಬುದ್ಧಿವಂತನೋ ನೀನು. ಅವನ ಬುದ್ಧಿಯೆಲ್ಲವೂ ವಕ್ರ ಮಾರ್ಗದಲ್ಲಿಯೇ ಗೋಚರಿಸುವುದು. ಎಲ್ಲವೋ ಮಕರಂದ, ಅಧಿಕ ಪ್ರಸಂಗವು ಸಾಕು, ಸುಮ್ಮನಿರು. ಪೂಜ್ಯರೇ, ನಾರದರು ನಿನ್ನನ್ನು ಜರಿದು ನನ್ನನ್ನು ಬುದ್ಧಿವಂತನೆಂದಿದ್ದಕ್ಕೆ ನಿನ್ನಿಂದ ಸಹಿಸಿಕೊಳ್ಳಲಾಗ್ತಾ ಇಲ್ಲ ಕೃಷ್ಣ. ಹೌದಯ್ಯ, ನಾನು ಅಂತಹ ಅಸೂಯೆ ಪರನೆ, ಅವಿವೇಕಿ. ಸಾಕು, ಸುಮ್ಮನಿರು. ಈ ಕಾಡು ಹರಟೆಯನ್ನು ಬಿಡು. ಪೂಜ್ಯರೇ, ಭೀಮಾರ್ಜುನರು ನನ್ನ ವಿಚಾರದಲ್ಲಿ ವಿನೋದಕ್ಕಾಗಿ ಈ ರೀತಿ ಮಾತನಾಡಿರಬಹುದೇ? ಅವರು ವಿನೋದಕ್ಕೂ ಸಹ ನನ್ನ ಈ ರೀತಿ ಮಾತನಾಡತಕ್ಕವರಲ್ಲ. ಇದು ಯಾರ ಅಭಿಪ್ರಾಯವಿರಬಹುದು? ಪರಮಾತ್ಮ, ಅವರು ವಿರೋಧಕ್ಕಾಗಿ ನುಡಿದರು, ವಿರೋಧಕ್ಕಾಗಿ ಜರಿದರು ನನಗೆ ತಿಳಿಯದು. ಆ ದಿನ ನೀನು ಧರ್ಮರಾಯನಿಗೆ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿ ನಕುಲ ಸಹದೇವರಿಗೆ ಮಂತ್ರಿತ್ವವನ್ನು ಕೊಟ್ಟಿದ್ದರಿಂದ ಅವರು ಕುಪಿತಗೊಂಡು ನೀನು ಪಕ್ಷಪಾತಿಯು ಮಹಾ ಡಾಂಬಿಕನೆಂದು ಜರಿದು ನಿನ್ನ ಅಪ್ಪಣೆಯಂತೆ ನಡೆದ ಧರ್ಮರಾಯನನ್ನು ಉದಾಸೀನತೆಯಿಂದ ನೋಡಿ ರಾಜ್ಯವನ್ನು ಭಾಗ ಮಾಡಿಬಿಡಬೇಕೆಂದು ಹಠ ಹಿಡಿದರು. ಆಗ ದ್ರೌಪದಿಯು ಧರ್ಮರಾಯನು ಮಹಾ ಚಿಂತಾಕಾಂತರಾಗಿ ಈ ಗೃಹ ಛಿದ್ರವನ್ನು ಬಿಡಿಸಲು ನೀನೇ ಶಕ್ತನೆಂದು ತಿಳಿದು ನನಗೆ ಹೇಳಲು ಕಳಿಸಿರುವರು. ಭೀಮಾರ್ಜುನನಿಗೆ 1 ವಾರದ ಒಳಗಾಗಿ ಪಿತೃತ್ವರ ಹೇಳುತ್ತನೆಂದು ಧರ್ಮರಾಯನು ವಾಗ್ದಾನ ಮಾಡಿರುವನು. ಪರಮಾತ್ಮ, ನಿನ್ನ ಮಹಿಮೆನಾಗಲಿ ನಿನ್ನ ಶಕ್ತಿಯನ್ನಾಗಲಿ ಅವರು ಲೇಷವೂ ಗಳಿಸಲಿಲ್ಲ. ಭಾಮ, ಕೇಳಿದ್ಯಾ ನಿಮ್ಮ ಅರ್ಜುನನ ವೀರ ಪ್ರತಾಪವನ್ನು? ಇಷ್ಟು ಮಾತ್ರವೇ ಅಲ್ಲ, ಆ ದಿನ ನೀನು ಮಹಾಭಾರತದ ಯುದ್ಧದಲ್ಲಿ ಅಸ್ತ್ರಶಸ್ತ್ರಗಳನ್ನು ಮುಟ್ಟದೆ ಕುದುರೆಯನ್ನು ಬೆದರಿಸುತ್ತಾ ಏಡಿಯಾಗಿ ಕುಳಿತಿಯಂತಲೂ ಗೈನಿಗಾಗಿ ಯುದ್ಧವು ನಡೆದಾಗ ಅದು ಮಧ್ಯದಲ್ಲೇ ಸಮಾಧಾನವಾಯಿತು, ಹಾಗೆ ಮುಂದುವರೆದಿದ್ದರೆ ನಿನ್ನನ್ನು ಧೂಳಿಪಟ ಮಾಡುತ್ತಿದ್ದೆ ಅಂತಲೂ ಪಾಲಾಕ್ಷನನ್ನು ಗೆದ್ದವನಿಗೆ ಗೋಪಾಲಕನು ಯಾವ ನ್ಯಾಯ ಅಂತಲೂ ವಿಧ ವಿಧವಾಗಿ ಪೌರುಷಗಳನ್ನಾಡಿ ನಿನ್ನನ್ನು ಬಹಳ ಏಳಿಸಿದರು. ಪರಮಾತ್ಮ, ಆದ್ದರಿಂದ ಆ ದುರಾಂಕಾರಿಗೆ ತಕ್ಕ ಬುದ್ಧಿ ಕಲಿಸಬೇಕಾಗಿ ನಿಮ್ಮನ್ನು ಪ್ರಾರ್ಥಿಸುವೆನು. ಪರಮಾತ್ಮ,
ಭೀಮಾರ್ಜುನರು ಅಂತಹ ಕ್ರೂರರಾದರೆ ಬಾಮ, ಸ್ವಾಮಿ ಕೇಳಿದ್ಯಾ ನಿಮ್ಮ ಅರ್ಜುನನ ಪ್ರತಾಪವನ್ನು? ಕೇಳಿದ್ದೇನೆ ಸ್ವಾಮಿ. ಅರ್ಜುನ್ ಮಾಡಿದಂತಹ ಅಪರಾಧವಾದರೆ ಏನು? ಇದನ್ನು ನಾನು ಖಂಡಿತವಾಗಿ ನಂಬುವುದಿಲ್ಲ ಸ್ವಾಮಿ. ಅವನನ್ನು ಜಯಿಸಲು ನಿಮ್ಮಿಂದ ಆಗುವುದೂ ಇಲ್ಲ. ಒಂದು ವೇಳೆ ಹಾಗೇನಾದರೂ ಆಗಬೇಕಾದ್ರೆ ನನ್ನ ಸಹಾಯವಿಲ್ಲದೆ ಆಗೋದೇ ಇಲ್ಲ. ಹೌದೋ ಮಕರಂದ, ನಿಜ ನಿಜ, ನಿನ್ನ ಸಹಾಯ ಬೇಕೇ ಬೇಕು. ಅಣ್ಣ, ಮೊದಲಿಂದಲೂ ಆರ್ಯಪುತ್ರನು ನಿನ್ನಿಂದಲೇ ಸಕಲ ವಿದ್ಯೆಗಳನ್ನು ಕಲಿತು ಪಾರಂಗತನಾಗಿರುವುದು, ಕೀರ್ತಿಯು ಯಶಸ್ಸು ನಿನ್ನಿಂದಲೇ ಬಂದಿರುವುದು. ಆದರೆ ಈ ದಿನ ನಿಮ್ಮ ಮೇಲೆ ಅಜ್ಞಾನದಿಂದಲೂ ಕೋಪದಿಂದಲೂ ಈ ರೀತಿ ಮಾತನಾಡುತ್ತಿರುವುದು, ಅವರನ್ನು ದಯಮಾಡಿ ಕ್ಷಮಿಸಿ ನೀನೇ ಉದ್ಧರಿಸಬೇಕಣ್ಣ. ಸುಭದ್ರ, ಸಾಕಿ ಭಯವು ಸಹೋದರಿ ಸಂತೋಷದಿಂದಿರೆ ಸಾಕು ಭೀತಿಯೇಕೆ ನೋಡು. ಸಾಕು ಭೀತಿಯೇಕೆ ವ್ಯಾಕುಲ ಸಹೋದರಿ ಸಾಕಿ ಭಯವು ಸಹೋದರಿ ಸದಿಂದಿರೆ ಸಾಕು ಭೀತಿಯೇಕೆ ವ್ಯಾಕುಲ ಸಹೋದರಿ ಸಾಕಿ ಭಯವು ಸಹೋದರಿ. ಸ್ವಾರ್ಥಾಭಿಮಾನದಿ ಪಾತನನ್ನ ದೂರುತೆ ಸ್ವಾರ್ಥಾಭಿಮಾನದಿಂದ ದೂರುತೆ ದೂತನಾದ ಕೀರ್ತಿ ಮೋದ ದೂತನಾದ ಕೀರ್ತಿ ಮೋದ ವ್ಯರ್ಥ ಗೈದ ಸ್ವಾರ್ಥ ಬಯಸುತ್ತ. ಹೌದು ಸುಭದ್ರ, ವ್ಯರ್ಥ ಗೈದ ಸ್ವಾರ್ಥ ಬಯಸುತ್ತ ಸಾಗಿ ಭಯವು ಸಹೋದರಿ ಸಂತೋಷದಿಂದಿರೆ ಸಾಕು ಭೀತಿಯೇಕೆ ವ್ಯಾಕುಲ ಸಹೋದರಿ ಸಾಗಿ ಭಯವು ಸಹೋದರಿ 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 ಸಹೋದರಿ. ಸುಭದ್ರ, ಭೀಮಾರ್ಜುನರನ್ನಲ್ಲದೆ ಪಾಂಡವರೈವರನ್ನು ನನ್ನ ಪ್ರಾಣದಂತೆ ಭಾವಿಸಿರುವುದು. ಸಮಯೋಚಿತವಾಗಿ ಅವರಿಗೆ ತಕ್ಕ ಬುದ್ಧಿಯನ್ನು ಕಲಿಸುವುದು. ಪೂಜ್ಯರಿ, ತಾವು ಈ ವಿಚಾರವನ್ನು ತಿಳಿಸಿದ್ದರಿಂದ ನಾನು ನಿಮಗೆ ಕೃತಜ್ಞನಾಗಿರುವೆನು. ಇದಕ್ಕೆ ತಕ್ಕಂತೆ ಮುಂದಿನ ಕಾರ್ಯವನ್ನು ನಡೆಸುವೆನು. ಬಹಳ ಸಂತೋಷ ಪರಮಾತ್ಮ. ಕೃಷ್ಣ, ಸಾಯಂಕಾಲವಾಗ್ತಾ ಬಂತು, ಮನೆಗೆ ಹೋಗೋದು ಬೇಡವೇ? ಇರೋ ಸುಮ್ಮನಿರೋ. ಈ ನಾರದರ ಕೈಗೆ ಸಿಕ್ಕಿಬಿಟ್ರಂತೂ ನಾವು ಮನೆಗೆ ಹೋಗೋಕೆ ಆಗಲ್ಲ. ಇನ್ನು ಸಾಯಂಕಾಲ ಆಯ್ತು, ಮನೆಗೆ ಹೋಗೋಣ ಬನ್ನಿ. ಆಯ್ತು, ಇನ್ನು ಹೋಗೋಣ, ನಡೆಯಿರಿ. ಬಾಮ ಬನ್ನಿ ರುಕ್ಮಿಣಿ, ಸ್ವಾಮಿ. ಸುಭದ್ರ.